ಮೈ ಅನದರ್ ಲಾಗ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಸ್ಬೆಂಡ್ ನೋಡ್ತಾ ಇದ್ದೀರಾ ಅಂದರೆ ಅನ್ಕೋತೀರಾ ಹಸ್ಬೆಂಡ್ ಬಂದ ತಕ್ಷಣವೇ ಏನಾದರೂ ಒಂದು ರೆಸಿಪಿ ಇರುತ್ತೆ ಅಂತ. ಸೊ ಹೌದು, ಇವತ್ತು ಕೂಡ ನನ್ನ ಹಸ್ಬೆಂಡ್ ಏನೋ ರೆಸಿಪಿನ ಮಾಡ್ತಾ ಇದ್ದಾರೆ. ಮಿನಿಮಮ್ ಒಂದು 9:30 ಆಗಿರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಸಾಯಿಬಾಬಾ ಟೆಂಪಲ್ಲು ಮತ್ತು ರಾಘವೇಂದ್ರ ಟೆಂಪಲ್ಲು. ಸೊ ಲೇಟ್ ಆಯಿತು, ಹಾಗಾಗಿ ಹಸ್ಬೆಂಡೇ ಇವತ್ತು ಅಡುಗೆನ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸುತ್ತಮುತ್ತ ಡಿಸ್ಟರ್ಬೆನ್ಸ್ ಇದೆ, ಚಿಕ್ಕ ಮನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬೇರೆ ಮನೆಗೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೀನಿ. ಅವ್ರು ಕೇಳ್ತಾ ಇಲ್ಲ. ಸೊ ಇವಾಗ ಎಲ್ಲಿ ಸಾಕು ಏನು ಮಾಡ್ತಾ ಇದ್ದೀರಾ ರೀ? ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್. ಟೊಮೊಟೊ ಬಾತ್ ಏನಾದರೂ ಸ್ಪೆಷಲ್ ಏನಾದರೂ ರೆಸಿಪಿ ಅಂದರೆ ಇಂಗ್ರೀಡಿಯೆಂಟ್ಸ್ ಏನಾದ್ರು ಹಾಕ್ತಾ ಇದ್ದೀರಾ, ಇಲ್ಲ ಅಂದರೆ ರ್ಯಾಂಡಮ್ಮ? ಏನೂ ಇಲ್ಲ, ಎಲ್ಲ ಏನು ಹಾಕ್ತಾರೋ ಅದನ್ನೇ ಹಾಕ್ತೀವಿ. ಹೌದಾ, ಅಂದರೆ ರುಬ್ಬಾಗ್ತಾ ಇಲ್ಲ, ಹಂಗೆ ಮಾಡ್ತಾ ಇರ್ತಾ? ತುಂಬ ದಿನಗಳ ನಂತರ ಅಡುಗೆ ಮನೆಗೆ ಬಂದಿದ್ದೀನಿ. ಅದು ನಾನು ಬ್ಯಾಕ್ ಟು ಹೋಮ್ ಅಂತ ಅಲ್ವಾ? ಇಲ್ಲಾಂದರೆ ಅವ್ರು ಕಾಮನ್ ಆಗಿ ಅಡುಗೆ ಮನೆಗೆ ಬರಲ್ಲ, ಒಂದು ಲೋಟ ನೀರು ಕೂಡ ಎತ್ಕೊಂಡು ಕುಡಿಯಲ್ಲ. ಇದೆ ಇಲ್ಲಿ ಯಾವುದು? ತೆಗಿತಿರಲ್ಲ ಕೈ ಇದ್ರದ್ದು ಮರದ್ದಿಲ್ಲ ನಮ್ಮ ಮನೇಲಿ. ಇದೇ ಉಪಯೋಗಿಸೋದು. ಅಡುಗೆ ಮನೆ ತುಂಬ ದಿವಸ ಆದ್ಮೇಲೆ ಬಂದ್ಮೇಲೆ ಇದೆ ಆಗೋದು. ಓಕೆ, ಏನೇನು ಆಗ್ತಾ ಇದ್ದೀರಾ ಎಕ್ಸ್ಪ್ಲೈನ್ ಮಾಡ್ಬೇಕು ಇವತ್ತು, ನೀವೇ ಎಲ್ಲ ಹೇಳ್ಬೇಕು. ಏನು ಜನಕ್ಕೆಲ್ಲ ಗೊತ್ತಾಗುತ್ತೆ. ಪಲಾವ್ದು ಸಾಮಾನು, ಪಲಾವ್ ಸಾಮಾನು, ಅದರಲ್ಲಿ ಏನೇನು ಬರುತ್ತೆ? ಏನೇನು ಬರುತ್ತೆ? ಏನು ಬರುತ್ತೆ? ಈರುಳ್ಳಿ, ಮೆಣಸಿನಕಾಯಿ, ಸೊ ಜಾತ್ರೆಗೆ ಹೋಗಿ ಇಬ್ಬರು ಟ್ಯಾನ್ ಆಗಿ ಬಂದಿದ್ದೀವಿ. ಜಾತ್ರೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಹೇಳಿ? ಸಕಲಾಗಿ 3 ದಿವಸ ಆಯಿತು. 3 ದಿವಸನೂ ಚೆನ್ನಾಗಿದೆ. ಲಾಗ್ ಮಾಡಬೇಕಿತ್ತು, ಬಟ್ ಕೆಲಸ ಬ್ಯುಸಿ, ಹಂಗಾಗಿ ಲಾಗ್ನ ಮಾಡೋಕ್ಕಾಗಿಲ್ಲ. ಹೋದ ಸಲ ಜಾತ್ರೆಯಲ್ಲಿ ಲಾಗ್ ಮಾಡಿದ್ದು, ಈ ಸಲ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವರ್ಷ ದೇವ್ರ ದಯದಿಂದ ಆದರೆ ಮುರಿ ಹೊಡೆಯೋಣ ಅಂದ್ಕೊಂಡಿದ್ದೀನಿ. ಹೌದಾ, ಒಳ್ಳೇದಾಗಲಿ. ಅದಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಟ್ಟರೆ ಎಲ್ಲ ಒಳ್ಳೆಯದಾಗುತ್ತೆ. ನನ್ನ ಕಡೆಯಿಂದನ ಸಬ್ಸ್ಕ್ರೈಬರ್ ಕಡೆಯಿಂದನ? ಏ ಇರೋಷ್ಟು ಜನನೇ ದೇವ್ರು ಕಂಡ್ರಿ ನಮಗೆ. ಎಷ್ಟು ಜನ ಹಂಗಾರೆ ಅವ್ರ ಸಬ್ಸ್ಕ್ರೈಬರ್ ಅಲ್ವಾ? ಹಂಗಾರೆ ಹಾಂ ಸರಿ ಆಯಿತು, ಅವ್ರ ಸಬ್ಸ್ಕ್ರೈಬರ್ ಅಲ್ವಾ? ನಾವು ಒಂದಲ್ಲ ಒಂದಿನ ಬೆಳಿತೀವಪ್ಪ. ಟೊಮೊಟೊ ಎಷ್ಟು ಹಾಕ್ಕೊಂಡಿದ್ದೀರಾ? 3 ಟೊಮೊಟೊ. ನೋಡುವ ಯಾವ ಥರ ಬರುತ್ತೆ ಟೇಸ್ಟ್. ಬಟಾಣಿ ಒಗ್ಗರಣೆಗೆ ಹಾಕೋಬೇಕು ತಾನೆ? ನಾವು ಡಿಫ್ರೆಂಟ್ ಆಗಿ ಮಾಡ್ತೀವಿ ಗಂಡು ಮಕ್ಕಳು. ನಾವು ಏನು ಬೇಕಾದ್ರೆ ಬ್ಯಾಚುಲರ್ ಅಡುಗೆನಾ? ಹಾಕ್ತೀವಿ. ಎಲ್ಲನೂ ಒಟ್ಟಿಗೆ ಹಾಕಿದ್ರು ಆಗುತ್ತೆ ಅಂತೀರಾ? ಪುದೀನ ಆಯಿತು. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ. ಇಂಗ್ಲೀಷಲ್ಲಿ ಮಾತಾಡ್ರಿ. ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಯಾವುದೇ ರೆಸಿಪಿಗೆ ಹಾಕಿದ್ರು ಇನ್ಸ್ಟೆಂಟ್ ಟೇಸ್ಟ್ನ ಕೊಡುತ್ತೆ. ಹೌದಾ? ಹೌದು. ಏನೇ ಕರಿ ಆಗಿರಲಿ, ಸಾಂಬಾರ್ಗಾಗಿರಲಿ, ನಾನ್ ವೆಜ್ಗಂತೂ ಚೆನ್ನಾಗಿರುತ್ತೆ. ಮೊಬೈಲ್ ಹಾಕಿ ಹಿಂಗೆ ಮೈ ಇಟ್ಕೊಂಡಿದ್ದೆ, ಆ ಕಡೆ ಎತ್ಕೊಂಡು ನನಗೆ ಡಿಸ್ಟರ್ಬ್ ಆಗ್ತಾ ಇದೆ. ಅದು
ಬರುತ್ತೆ ತಗೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ಟ್ಯಾಂಡ್ ಎತ್ಕೊಬಿಡ್ಬೇಕು ಅದನ್ನ. ಸ್ಟ್ಯಾಂಡ್ ಸ್ವಲ್ಪ ಅರಶಿನ, ಸ್ವಲ್ಪ ಚಿತ್ರಾನ್ನ ಅಲ್ಲ ಅದು, ಸ್ವಲ್ಪ ಗರಂ ಮಸಾಲ. ಸ್ವಲ್ಪ ಅಂತ ಅಂದರೆ ಅಳತೆ ಹೇಳ್ಬೇಕು. ಹಿಂಗೆ ಕಲಿಬೇಕು ಅಡುಗೆನ. 1 ಸ್ಪೂನ್ ಹಾಕು 2 ಸ್ಪೂನ್ ಹಾಕು ಅಂತ ಕಲ್ತ್ಬಿಟ್ರೆ ಅದು ಅಡುಗೆ ಅನ್ಸ್ಕೊಳಲ್ಲ. ಹಿಂಗೆ ಮಾಡಿ ಜೈ ಅನ್ಸ್ಕೋಬೇಕು. ಸ್ವಲ್ಪ ಕಾಡ್ಪುಡಿ ನಾವು ಹಿಂಗೆ ಹಾಕೋದು ಅಂದರೆ ನೋಡೋರ್ಗೆ. ಅದು ಯೂಟ್ಯೂಬ್ ಮಾಡೋರ್ಗೆ ಮಾತ್ರ ಅದು. ನಾವೇನು ಮಾಡ್ತಾಯಿದ್ದೀವಿ? ಪ್ರೊಫೆಷನಲ್ ಅಡುಗೆ ಮಾಡೋವಾಗಲ್ಲ. ಪ್ರೊಫೆಷನಲ್ ಕುಕ್ಕರು ಕುಕ್ಕಲ್ಲ ಕುಕ್ಕರು. ಯಪ್ಪ ನಾನು ಹಿಂಗೆ ತಿಳ್ಕೊಬೇಕಲ್ಲ ನಿನ್ನ. ಏನದು? ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್. ರೋಸ್ಟ್ ಮಾಡ್ಕೋಬೇಕು. ಬೇಗ ಆಗೋಗುತ್ತಲ್ವ ಟೊಮೊಟೊ ಬಾತ್. ಇನ್ಸ್ಟೆಂಟಾಗಿ ಏನಾದರೂ ಹೊಟ್ಟೆ ಹಸಿದ್ರೆ ಬೇಗ ಆಗುತ್ತೆ. ಬೇಗ ಬೇಗ ಬೇಗ. ನೋಡಿ ಫ್ರೆಂಡ್ಸ್, ಇವಳೊಬ್ಳು ಲಾಗರು. 6 ತಿಂಗಳಾಯಿತು ಲಾಗ್ ನಿಲ್ಲಿಸಿ. ಈಗ ಮಾಡ್ತಾವಳೆ ಗಂಡನ ಜೊತೆ. ಕಂಟೆಂಟ್ ಇರ್ಲಿಲ್ವಲ್ಲ ನೀವೇ. ನಾನು ಯೂಟ್ಯೂಬ್ ಕಂಟೆಂಟ್ ಅಲ್ಲ, ಏನು ಸಿಕ್ಕರು ಯೂಟ್ಯೂಬ್ ಮಾಡೋರು ಹೆಂಗ್ ಬೇಕಾಗಿ ಕಂಟೆಂಟ್ ಹುಡ್ಕೋತಾರೆ. ನಿನ್ನ ಥರ ಅಲ್ಲ. ಎಲ್ಲರೂ ಕೇಳ್ತಾರೆ ನನ್ನ ಫ್ರೆಂಡ್ಸ್ಗಳು, ಯಾಕೆ ನಿಮ್ಮ ಇಂಗ್ಲೀಷ್ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆ ಇಂಗ್ಲೀಷ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಹೌದೇ? ಅಷ್ಟೇನ ಫ್ಯಾನ್ಸ್ ಅವರ? ಈಗೇನು ಮಾಡಬೇಕು? ಹೊಗೆ ಹೆಂಗೆ ಸಿಗ್ತದೆ? ಉಪ್ಪು ರುಚಿಗೆ ತಕ್ಕಷ್ಟು. ಗಮ್ಮಂತಿದೆ ರೀ. ನಾನು ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಗಮ್ಮಂತೈತೆ. ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ತೊಳೆದಿಕೊಂಡಿರೋ ಅಕ್ಕಿ ಹಾಕ್ತಿದ್ದೀನಿ, 1 ಲೋಟ ಅಷ್ಟೇ. ಒಂದೇ ಲೋಟ ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು, ಹಾಗಾಗಿ ಲೈಟಾಗಿ ಹಂಗೆ ಮಲ್ಕೋಬಾರ್ದು ಅಂತ. ಈ ದಪ್ಪಗಿರೋ ಹೆಂಡತಿನ ಕಟ್ಕೊಂಡ್ಬಿಟ್ರೆ ಸ್ನ್ಯಾಕ್ಸ್ಗಳು ತಿಂತಾ ಇರಬೇಕು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು ಸವಾಸ ಮಾಡಿ ಇವ್ರಿಗೂ ಹೊಟ್ಟೆ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜಾಗಿಂಗ್ ಹೋಗ್ತಿದ್ದೀವಿ, ಜಾಗಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ದಪ್ಪಗಿರೋ ಫ್ರೆಂಡ್ಸ್ ಕೊಡಿಸಿ, ಪಾನಿಪುರಿ ಕೊಡಿಸಿ, ಅದು ಕೊಡಿಸಿ ಇದು ಕೊಡಿಸಿ ಅಂತ. ಇಲ್ಲಾಂದ್ರೆ ಪಾಪ ಮಸಾಲೆ ಹಿಡಿಯೋ ಥರ ಅಕ್ಕಿನ ಫುಲ್ ಪಾಪ, ಇಲ್ಲಾಂದ್ರೆ ಬಾಯೇ ಮುಚ್ಕೊಬಿಡ್ತಾರೆ ಏನಾರು ಐಟಮ್ ನೋಡಿದ್ರೆ. ಯಾರು ಕಟ್ಕೊಂಡ್ರೆ ಈ ಕುಳಿಗಿರೋ ಹೆಂಡ್ತಿನ ಕಟ್ಕೊಂಬಾರ್ದು. ನಾನೇನು ಮಾಡ್ತೀನಿ? ಮೊಬೈಲ್ ಹಿಡ್ಕೊಳಕ್ಕೆ ಆಯ್ತಲ್ಲ ನಿಮಗೆ. ಬರೀ ಕೈಗೆ ಆಟ ಹೊಡೆದು ಕುಡಿದಿದೆ. ನಿಮ್ಗೆ ಯಾರು ಅಷ್ಟು ಇದಾಗಿ ಅಂದರು? ದಪ್ಪಕ್ಕೆ ಕುಳ್ಳಕ್ಕೆ ಇರೋ ಹುಡುಗಿರೇ ಚೆನ್ನಾಗಿರೋದು. ಹಾಂ, ಈಗ ಹೆಂಗೆ ಅಳತೆ ಮಾಡಾಕ್ತಾ ಇದ್ದೀರಾ? ಪ್ರೊಫೆಷ್ನಲ್ ಕುಕ್ಕು ಅಳತೆ ಮಾಡಾಕಲ್ಲ ಕಣ್ರಿ. ಅಕ್ಕಿ ಅವೆಲ್ಲ ಹಾಕೊಡ್ದು ಅವೆಲ್ಲ ಹಾಕ್ಲೇಬೇಕು. ಲೋಟ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ಕಲಿಸ್ಬೇಕು. ಜಾಸ್ತಿ ಮಾಡೋಣ. ಇದಕ್ಕೆ ಮೊಸರು ಹಾಕಿದ್ರೂ ಚೆನ್ನಾಗಿರುತ್ತೆ ಅಲ್ವಾ ರೀ? ಮೊಸರು ನೀವು ಹಾಕೊಳ್ಳಿ. ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದೆ.
ಅದಕ್ಕೆ ಗಂಡು ಮಕ್ಳನ್ನ ಅಡುಗೆ ಮನೆಗೆ ಬಿಡಬಾರ್ದು ಅನ್ನೋದು ಈ ಕಾರಣಕ್ಕೇನೆ. ನೋಡಿ ನೋಡಿ ಎಷ್ಟು ಗಲೀಜು ಮಾಡಿದ್ದೀರಾ ನೋಡಿ, ಹೆಂಗೆ ಅಂಟಿದ್ದೀರಾ. ಇದೆಲ್ಲ ಸುಳ್ಳು, ನಾನೇನು ಯೂಸ್ ಮಾಡಿಲ್ಲ. ಎಲ್ಲ ಹಂಡಿ ಚೆಲ್ಲಿ. ಯಾಕ್ರಿ ಮತ್ತೆ ಎಲ್ಲ ಪುಡಿ ಹಾಕ್ತಾ ಇದ್ದೀರಾ? ಪ್ರೊಫೆಷ್ನಲ್ ಕುಕ್ಕಿಂಗ ಮಾಡೋದು? ಮಾಡ್ತೀನಿ. ಏನಾರ ಹಾಕಿದ್ರು ಫೈನಲ್ ಟೇಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫೈನಲ್ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳೋದು ನಿಮಗೆ. ಹೆಂಗೆ ಮಾಡ್ತಾ ಇದ್ದೀರಾ ಅಂದರೆ ಅಡುಗೆ ಮನೆನ ಮತ್ತೆ ಇವ್ರು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಫ್ರೆಂಡ್ಸ್. ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದು. ಅನುಪಮ ಮೇಡಮ್ ಬಂದಿದ್ರು. ಅನುಪಮ ಮಾಸ್ಕ್ ಹಾಕೊಂಡ್ಬಂದೆ. ಮತ್ತು ಇನ್ನೊಬ್ರು ಯಾರು ಅವರು? ಅವ್ರ ಹೆಸರು ಒಣಕ್ಲಿ ಕಡ್ಡಿ ಇದ್ದಂಗೆ ಇದ್ದಾರೆ ಅವರು. ನಾವೇನೋ ಇಷ್ಟು ಚೆನ್ನಾಗಿ ಟಿವಿ ನೋಡ್ರೆ ಅಷ್ಟು ಹಬ್ಬ ಕಾಣ್ತಾರೆ, ಇಲ್ಲಿ ನೋಡ್ರೆ ಒಣಕ್ಲಿ ಕಡ್ಡಿ ಇದ್ದಂಗೆ ಅವರು. ಇಬ್ಬರು ಸಣ್ಣನೇ ಇದ್ರು. ಇನ್ನೊಬ್ರು ಯಾರ್ರೀ? ಅವ್ರ ಹೆಸರೇನ್ರಿ? ಯಾವುದೋ ಫಿಲಮಲ್ಲಿ ಮಾಡೋರು. ಕನ್ನಡಕ್ಕಾಗಿ ಒಂದನ ಓದ್ತಿ. ಅದ್ರ ಹೀರೋಯಿನ್ನು. ಅವ್ರ ಹೆಸರೇನೋ ಬರುತ್ತಪ್ಪ. ಹಿಂಗೆ ಅವಾಗ ನೆಕ್ಕಿ ನೆಕ್ಕಿ ನೋಡ್ತಾ ಇರಿ. ಹಾಕ್ತೀನಿ ನೋಡಿ. ಹಿಂಗೆ ನೆಕ್ಕಿ ನೋಡ್ತಾ ಇರಿ. ಹಾಂ, ಮುಚ್ಚಿ ಹಿಂಗೆ ಮುಚ್ಚಿಬಿಟ್ಟು ಈಗ ಮುಚ್ತಾ ಇದ್ದೀನಿ. ಇದು ಹೆಂಗ ಗೊತ್ತು? ಗೊತ್ತಿಲ್ಲ. ಇರ್ರಿ, ಅದು ಪುಸ್ ಅಂತ ಬರಬೇಕು. ಬತ್ತಾಯ್ತು ಬಿಡಿ. ಓಮ್ಮಮ್ಮ ಮಡೆ, ಏನು ಭಕ್ತಿ. ಹಂಗೆ ಎಲ್ಲ ಕ್ಲೀನ್ ಮಾಡಿ. ಓಕೆ ಬಾಯ್. ಕ್ಲೀನ್ ಮಾಡಿರಿ ರೀ, ಫಸ್ಟ್ ಕ್ಲೀನ್ ಮಾಡಿ. ಅಡಿಗೆ ಫೈನಲಿ ಡಬ್ಬಲ್ ಬಿಟ್ರೆ ತೆಗಿಬೇಕಾರೆ ಯಾಕೆ ಡಬ್ಬ ಬಂದದು? ಅಕ್ಕ ಮುಚ್ಚಿಲ್ಲ ಅನ್ನ ಬಿಡ್ತದ. ನೋಡಿದ ವಿಡಿಯೋಗಳು ಯಾಕೆ ಡಬ್ಬ ಅಂತದೆ? ಅನ್ಕೊಂಡ್ರಿ ಏನಂತ ಇಂಗ್ಲೀಷಲ್ಲಿ ಏನಂತಾರೆ? ಎಮ್ಮಿ ಅದಲ್ಲ, ಇದನ್ನ ಮಾಡಿದವ್ರಿಗೆ ಏನಂತಾರಲ್ಲ, ಶೆಫ್ ಅಂತಲ್ಲ, ಮಾಡಿದವರು ಅದು ಗೊತ್ತಿಲ್ಲ. ನಾಚಿಕೆ ಆಗಬೇಕು ನಿಮಗೆ. ಇದನ್ನು ಮಾಡಿದವರು ಕಿಶೋರ್ ಕುಮಾರ್. ಇದು ಕುಕ್ ಬೈ ಕಿಶೋರ್ ಅಂತನಾ? ಕಿಶೋರ್ ಕುಮಾರ್. ನೋಡಿ ಮೇಡಮ್, ನೋಡಿ 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 ಫ್ರೆಂಡ್ಸ್, ಹುಡಿ ಆಗಿದೆ. ಅನ್ನ ಮಾಡೋದು ಕಲ್ತ್ಕೊಡಿ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ನಮ್ಮ ಗ್ರಾಹಕರನ್ನು ಕೇಳಿ ಹೇಳುವೆ. ನೋಡಿ, ಹಣ್ಣು ಹಿಡ್ದಿಲ್ಲ, ಚೂದಾಗಿಲ್ಲ, ಚೆನ್ನಾಗಾಗಿದೆ. ಬೇಚಿದವ್ರುಗಳು ಮಾಡ್ತಾಯಿರಿ, ತಿಂತಾಯಿರಿ. ಟೊಮೊಟೊ ಬಾತ್ ಒಂದು ಪ್ಲೇಟ್ ಅನ್ಬೇಕು. ಹಾಂ, ರೆಡಿಯಾಗಿರಿ, ತಟ್ಟೆ ಎತ್ಕೊಂಡು ಓಕೆ. ನಮಸ್ತೆ. ಇಂದಿನ ರೆಸಿಪಿಯನ್ನು ಮುಗಿಸಿದ್ದೇವೆ. ಈಗ ತಿನ್ನಬೇಕು. ಟೈಮ್ ಆಗಿದೆ 10 ಗಂಟೆ, 10:30 ಆಗಿದೆ. ಟೊಮೊಟೊ ಬಾತ್, ಕಣದಲ್ಲೂ ಟೊಮೊಟೊ. ಡೆಕೋರೇಷನ್ ಏನು ಮಾಡಲ್ವಾ ಪ್ಲೇಟ್ಗೆ? ಇಂಪ್ರೆಸ್ ಆಗೋ ಥರ ಏನು? ಟೊಮೊಟೊದು ನನ್ಗ ನಿನಗೇನೆ
ಥ್ಯಾಂಕ್ ಯು. ನಮ್ಮ ಮಮ್ಮಿಗೆ ಚಟೆ ಕುಡಿ. ಟೊಮೊಟೊ ಇಷ್ಟಪಡಿದ್ರಾ? ಟೊಮೊಟೊ ಬಾತ್ನ ಎಲ್ಲರಿಗೂ ಹಂಚ್ಬಿಟ್ಟವ್ರೆ. 4 ಜನಕ್ಕೆ ಮಾಡಿದೆ ಫ್ರೆಂಡ್ಸ್. 4 ಜನ ಇದ್ರು 4 ಜನ ಮಾಡಿದೆ. ಒಂದೇ ಲೋಟ ನೋಡಿ ಖಾಲಿ 4 ಜನಕ್ಕೆ ಡಿವೈಡ್ ಬೈ 4 ಹಾಕಿದ್ದಕ್ಕೆ, ಹಾಗಾಗಿ 4 ಜನಕ್ಕೂ ಭಾಗ ಕೊಡ್ತವ್ರೆ. ಸಾಕು. ನೈಟ್ ಜಾಸ್ತಿ ಮಲಿಕೋಬಾರ್ದು. ಟೇಸ್ಟ್ ಗಮ್ಮತ್ತೈತೆ ಸ್ಮೆಲ್ ಮಾತ್ರ. ನೋಡು ಏನೋ ಅಂತಾರಲ್ಲ, ಗಂಡ್ಮಕ್ಳು ಏನು ಮಾಡೋದು ಚೆನ್ನಾಗಿರುತ್ತೆ ಅಂತ. ನಿಧಾನ, ನಾಳೆಗೆ ಸುಟ್ಟೋಗೋದು. ಏನು ಪಾಸಿಟಿವ್ ಕೊಡು, ನೆಗೆಟಿವ್ ಕೊಡಬೇಡ. ನೀಟಾಗಿ ತಿಂದ್ಬಿಟ್ಟು ಒಳಗಿಂದ ಒಳಗಿಂದ ಬರಲಿ ಉತ್ತರ. ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಾ? ತೂನಾ ಚೆನ್ನಾಗಿಲ್ವಾ? ಅಲ್ಲ, ನಾನು ಹೇಳಿದ್ದು ಚೆನ್ನಾಯ್ತು. ಇದುವರೆಗೂ ಮಾಡಿರೋದೆಲ್ಲ ಫೇಲೇ ಆಗಿಲ್ಲ ನಂದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತೆ. ಚೆನ್ನಾಯ್ತಾ? ಖಾರವಾಗಿ ನಾಳೆ ಹಾಕೋ, ಇದೆ ಹಬ್ಬರ ನಿನಗೆ. ಸ್ಟಾರ್ಟ್ ಮಾಡುದಾ? ಸ್ಟಾರ್ಟ್ ಮಾಡಿದಿರಲ್ಲ. ಬಾಳೆ ಐತೆ. ಹೇಳಿ ಆಂಟಿ, ನಿಮ್ಮ ಮಗ ಮಾಡಿರೋದು ಹೆಂಗೈತೆ ಅಂತ. ಚೆನ್ನಾಗೈತೆ. ಹಾಂ, ಚೆನ್ನಾಗಿ ಮಾಡವನ್ ಕಣೆ. ನಮ್ಗಿಂತ ಹೆಚ್ಚಾಗೆ ಮಾಡವನೆ. ಇನ್ನೊಂದು ದಿವಸ ಮಾಡಿಸ್ತೀನಿ. ಕಾಲಿನಾಗೋಯ್ತು ನಂದು.